ಅಶೋ ಹಾ ಅಪ್ಪ ಬಂದ್ರು. ಬಂದೇ ಇರೋ ನೀ. ಹಾ ಅಪ್ಪ ಬಂದ್ರು. ಅಪ್ಪ ಬಂದ್ರು. ಅಪ್ಪ ಏನ್ರ ನಿಮ್ದು ಬಂದಷ್ಟ ಬತ್ತಿದಂಗೆ ಎಪ್ಪ ಅಂತ ಬಂದ್ಬಿಡ್ತೀರಿ. ಹೋಗಿ ಸುಮ್ಮನೆ ಓದ್ಕೋಗಿ ಸುಮ್ಮನೆ ನಾಳೆ ಬಂದ್ಬಿಡ್ತಾರೆ ಎಪ್ಪ ಅನ್ಕೊಂಡು. ಕಲೇಶ ಇವತ್ತು ನಿಮ್ಮಪ್ಪ ಗರಂ ಆಗೋರಲ್ಲ, ಏನಾಯ್ತು ನೀ? ಏನಿಲ್ಲ ಕಣೆ, ಟೆನ್ಷನ್ಗಳು ನಮ್ಗೆ. ಯಾಕೆ ಏನಾಯ್ತು? ಓಡ್ ಬಂದ್ಬಿಡ್ತಾವೆ ಅಲ್ಲಿ. ನನಗೆ ನಿನ್ಗೆ ಒಂದು ಲೋಟ ನೀರು ತಗೋಬಾ. ತಡಿ ತರ್ತೀನಿ. ಫಸ್ಟ್ ಕೂಲ್ ಆಗು, ಆಮೇಲೆ ಮಾತಾಡೋಣ. ತಗೋನಿ. ಸಮಾಧಾನ ಆಯ್ತಾ? ನಿಂಗೆ ಏನೇ ಟೆನ್ಷನ್ ಇದ್ರು ಆ ಮಕ್ಳಿಗೆ ಗೊತ್ತಾಗುತ್ತಾ? ನೀನ್ ಯಾಕೆ ಈ ತರ ಟೆನ್ಷನ್ ಮಾಡ್ಕೊಂಡು ಅವ್ರ ಮಕ್ಳ ಮೇಲೆ ಕಿರ್ಚಾಡ್ತಾ ಇದೀಯಾ? ನಿಂದ ಏನೇ ಟೆನ್ಷನ್ ಇದ್ರು ಅದನ್ನ ಹೊರಗಡೆ ಇಟ್ಕೋ, ಮನೆ ಒಳಗಡೆ ತರಬೇಡ. ಪಾಪ ಮಕ್ಳು ಎಷ್ಟು ಪ್ರೀತಿಯಿಂದ ಬಂದ್ರಲ್ವಾ ಅಪ್ಪ ಅನ್ಕೊಂಡು, ಆ ಪ್ರೀತಿ ನಿಂಗೆ ವಾಪಸ್ ಕೊಡಕ್ಕಾಗುತ್ತಾ? ಕೋಪ ಮಾಡ್ಕೊಂಡು ಬೈದ್ಬಿಟ್ಟಲ್ಲ ಅವ್ರಿಗೆ. ಟೆನ್ಷನ್ ಬೈದ್ಬಿಟ್ಟ ಕಣೆ. ಹೋಗು, ನೀನೇ ಸಮಾಧಾನ ಮಾಡು. ಹೌದಲ್ಲ, ನಂದು 1000 ಟೆನ್ಷನ್ ಹೋಗ್ಬಿಟ್ಟು ಈ ಮಕ್ಳುಗಳು ಅಷ್ಟು ಪ್ರೀತಿಯಿಂದ ಬಂದು ಸುಮ್ಮನೆ ಬೈದ್ಬಿಟ್ಟೆ. ಬಾಮನೆ ಸಾರಿ ಮುದ್ದು. ಅಲ್ವಿಯಾ ಏನಪ್ಪ ಪ್ಲೀಸ್ ಬೈಬೇಡಪ್ಪ. ಸಾರಿ, ಇನ್ನೊಂದ್ಸಲಿ ಬೈಯಲ್ಲ ಮಗಳು. ಸಾರಿ. ಇಟ್ಸ್ ಓಕೆ ಅಪ್ಪ. ಸಾರಿ ಮುದ್ದು, ಒಂದ್ಸತಿ ಬೈಯಲ್ಲ ನಿಮ್ಗೆ. ಇಟ್ಸ್ ಓಕೆ. ಸಾರಿ ಚಿನ್ನಮ್ಮ. ಹೌದಲ್ವಾ, ನಮ್ಗೆ ಎಷ್ಟೇ ಟೆನ್ಷನ್ ಆಗಿದ್ರು ಹೊರಗಡೆ ನಾವು ಮೊದಲು ತೋರ್ಸೋದೇ ನಮ್ಮ ಕೋಪ ಎಲ್ಲಾನು ಮನೆಯವ್ರ ಮೇಲೆ. ಮಕ್ಕಳು, ಹೆಂಡತಿ, ಯಾರ ಮೇಲೆ ಆದ್ರೂ, ಅಪ್ಪ ಅಮ್ಮ, ನಾವು ಯಾವಷ್ಟೇ ಟೆನ್ಷನ್ ಅದು ಮನೆ ಹೊರಗಡೆ ಇರಬೇಕೆ ಹೊರತು ಮನೆ ಒಳಗಡೆ ಇಲ್ಲ. ಮನೆ ಒಳಗಡೆ ಬಂದು ನೆಮ್ಮದಿನೇ ಹಾಳಾಗ್ಬಿಡ್ತು. ಏನಂತೀರಿ?